ಹಲೋ ನಮಸ್ಕಾರ. PNS ವಿಸ್ತಾರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಅಥರ್ವ ರಂಜನ್. ಇವತ್ತು ರಾಜ್ಯದಲ್ಲಿ UGCET ಎಕ್ಸಾಮ್ನ ಫಲಿತಾಂಶ ಬಂದಿದೆ. ಎಲ್ಲರೂ ಕೂಡ ಕಾಯ್ತಿದ್ರು, ಬಹಳಷ್ಟು ಕಾತರದಿಂದ ಕಾಯ್ತಿದ್ರು ಯಾರು ರ್ಯಾಂಕ್ ಬರ್ತಾರೆ ಅಂತೇಳಿ. ಸೊ ಸದ್ಯಕ್ಕೆ ನನ್ನ ಜೊತೆ ಅಂದರೆ PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋಕ್ಕೆ ಎಂಜಿನಿಯರಿಂಗ್ ವಿಭಾಗದಲ್ಲಿ ಟಾಪರ್ ಆಗಿ ಬಂದಂತಹ ತನಿಷಾ ಕಾರ್ತಿಕ್ ಅವರಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಹಾಯ್ ತನಿಷಾ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ಸೊ ಓಕೆ, ನನ್ನ ಮೊದಲ ಪ್ರಶ್ನೆ, ಇವತ್ತು ಬೆಳಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ, ಇವತ್ತು ರಿಸಲ್ಟ್ ಬಿಡ್ತಾರೆ, 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ, 2 ಗಂಟೆಗೆ ಆನ್ಲೈನಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ರಿಸಲ್ಟ್ನ ಕುರಿತಾಗಿ ಏನು ಥಾಟ್ಸ್ ಬಂತು ನಿಮಗೆ? ನನಗೆ ಟಾಪ್ 3 ಟಾಪ್ 10 ಆ ಥರ ಬರ್ತೀನಿ ಅಂತ ಖಂಡಿತ ಗೊತ್ತಿತ್ತು. ಆದ್ರೆ ಫಸ್ಟ್ ರ್ಯಾಂಕ್ ಬರ್ತಿತ್ತು ಅಂತ ಗೊತ್ತಿರಲಿಲ್ಲ. ಅದು ಸರ್ಪ್ರೈಸ್ ಆಗಿತ್ತು, ಚೆನ್ನಾಗಿತ್ತು. ಎಷ್ಟು ಖುಷಿ ಆಗ್ತಿದೆ. ಇಡೀ ಕರ್ನಾಟಕಕ್ಕೆ ತಾವು ಇಂಜಿನಿಯರಿಂಗ್ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ. ಎಷ್ಟು ಖುಷಿ ಇದೆ, ಮನೇಲಿ ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ವ್ಯಕ್ತಪಡಿಸ್ತಿದ್ದಾರೆ? ತುಂಬಾ ಖುಷಿ ಆಗ್ತಿದೆ. ನಮ್ಮ ಅಪ್ಪ ಅಮ್ಮ ತಂಗಿ ಎಲ್ಲ ನನಗೆ ತುಂಬಾ ಸಹಾಯ ಮಾಡಿದ್ರು. ನನ್ನ ಟೀಚರ್ಸು, RVPO ಕಾಲೇಜ್, ಬೇಸ್ ಎಜುಕೇಶನ್ ಎಲ್ಲರೂ ತುಂಬಾ ಸಹಾಯ ಮಾಡಿದ್ರು. ಅದಕ್ಕೆ ಇದಾಯ್ತು. ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ. ಒಂದು ಕಡೆಯಿಂದ ತನೀಷಾ PU ಎಕ್ಸಾಮ್ ಇರುತ್ತೆ, ಮತ್ತೊಂದು ಕಡೆ CET ಎಕ್ಸಾಮು. ಎರಡೂ ಎಕ್ಸಾಮ್ನ ಯಾವ ಥರ ಬ್ಯಾಲೆನ್ಸ್ ಮಾಡಿದ್ದೀರಿ ನೀವು? ಅದ್ PU ಎಕ್ಸಾಮ್ ಅಲ್ಲಿ ಪ್ರಾಪರ್ ಆಗಿ ಗಮನ ಕೊಟ್ಟು ಓದಿದ್ರೆ ಅದ್ CET ಯಲ್ಲೂ ಖಂಡಿತ ಹೆಲ್ಪ್ ಆಗುತ್ತೆ. ಅದೇ ನಾನು ಯಾವಾಗ್ಲೂ ಮಾಡ್ತಿದ್ದೆ. PU ಬೋರ್ಡ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು, ಮತ್ CET ಅಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಬಂತು. ಓಕೆ ತನೀಷಾ, ಸ್ವಲ್ಪ ಖುಷಿ ಆ ಜೋಶ್ ಇರಲಿ ಮಾತಾಡುವಾಗ. ಈಗ ಹಾ, CET ಪರೀಕ್ಷೆಗೂ ಎಕ್ಸಾಮ್ಗೋಸ್ಕರ ದಿನಕ್ಕೆ ಎಷ್ಟು ಸಲ ಓದ್ತಿದ್ರಿ? ನಿಮ್ಮ ಸ್ಟಡಿ ಪ್ಲಾನ್ ಯಾವ ಥರ ಇತ್ತು ಅಂತ? ನಾನ್ 2 ವರ್ಷದಿಂದ ಓದ್ತಾ ಇದ್ದೀನಿ CET ಎಕ್ಸಾಮಿಗೆ. ಓಕೆ ಫಸ್ಟ್ ದಿನದಿಂದ ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ದೀನಿ. ಅದಕ್ಕೆ ಇಷ್ಟು ರ್ಯಾಂಕ್ ಬಂದಿದೆ. ಓಕೆ, ಅಂದರೆ ಕನ್ಸ್ಟ್ರಕ್ಟಿವ್ ಆಗಿ ಓದ್ತಿದ್ರಿ 2 ವರ್ಷದಿಂದ CET ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಿ? ಅದೇ CET ಒಂದೇ ಗೋಲ್ ಇಟ್ಕೊಂಡು 2 ವರ್ಷ ಪ್ರಿಪೇರ್ ಆಗ್ತಿದ್ದೆ. ಓಕೆ, ಇವತ್ತು ಈ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಒಂದೊಂದು ಪ್ರಶ್ನೆ ಗ್ರೇಸ್ ಮಾರ್ಕ್ ಸಿಕ್ಕಿದೆ. ಸೊ ಈ ಒಂದು ಗ್ರೇಸ್ ಮಾರ್ಕ್ ನಿಮ್ಮ ಟೋಟಲ್ ರಿಸಲ್ಟ್ನಲ್ಲಿ ಕೌಂಟ್ ಆಗಿದೆಯಾ ಅಂತ ಅನಿಸುತ್ತೆ ನಿಮಗೆ? ಆಕ್ಚುಲಿ ನನ್ ಸ್ಕೋರ್ ಫಸ್ಟ್ ನಾನು ಚೆಕ್ ಮಾಡಿರಲಿಲ್ಲ. ಗ್ರೇಸ್ ಬಂದ್ ಆದ್ಮೇಲೆ ಚೆಕ್ ಮಾಡಿದೆ. ಸೊ ನಾನ್ ಅಷ್ಟ್ ಕ್ಲಿಯರ್ ಇಲ್ಲ ಅದ್ ಗ್ರೇಸ್ ನನಗ್ ಕೌಂಟ್ ಆಯ್ತಾ ಇಲ್ಲ ಅಂತ. ಓಕೆ ಓಕೆ ತನಿಷಾ, ಈಗ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ. ನಿಮ್ಮ ಅಪ್ಪಾಜಿ, ನಿಮ್ಮ ಅಮ್ಮ, ಈ ಫ್ಯಾಮಿಲಿ ಕಡೆಯಿಂದ ಯಾವ ಥರ ನಿಮಗೆ ಸಪೋರ್ಟ್ ಸಿಕ್ತಿತ್ತು ಅಂತ? ಅವ್ರು ತುಂಬಾ ಹೆಲ್ಪ್ ಮಾಡ್ತಿದ್ರು. ನಾನ್ ಬರೀ ಓದ್ತಿದ್ದೆ ಮನೇಲಿ, ಬೇರೆ ಎಲ್ಲಾ ಕೆಲ್ಸ ಅವರೇ ಹೆಲ್ಪ್ ಮಾಡಿದ್ರು, ಹ್ಞೂ. ಚೆನ್ನಾಗ್ ನೋಡ್ಕೊಂಡ್ರು. ಏನಾದ್ರೂ ಸ್ವಲ್ಪ 1-2 ಟೆಸ್ಟ್ ಅಲ್ಲಿ ಕಮ್ಮಿ ಬಂದಿದ್ರು ಮೋಟಿವೇಟ್ ಮಾಡಿ, ನಿನಗ್ ಕೆಪಾಸಿಟಿ ಇದೆ, ಫಸ್ಟ್ ರ್ಯಾಂಕೇ ಬರುತ್ತೆ, ಮತ್ತೆ ನೆಕ್ಸ್ಟ್ ಟೆಸ್ಟ್ ಇಂದ ಇನ್ನೂ ಚೆನ್ನಾಗ್ ಮಾಡ್ಬೋದು ಅಂತ ಮೋಟಿವೇಟ್ ಮಾಡ್ತಿದ್ರು. ಓಕೆ 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 ಕಾಲೇಜ್ ಕಡೆಯಿಂದ ಯಾವ ಥರ ನಿಮ್ಗೆ ಸಪೋರ್ಟ್ ಸಿಕ್ತಿತ್ತು? ಕಾಲೇಜಲ್ಲಿ ಯಾವ ಥರ ನಿಮಗೆ ಸ್ಟಡಿ ಪ್ಲ್ಯಾನ್ ವಿಚಾರವಾಗಿರ್ಬೋದು ಅಥವಾ ಎಕ್ಸಾಮ್ಸ್ ವಿಚಾರವಾಗಿರ್ಬೋದು ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಿದ್ರು ಅಂತ? ಕಾಲೇಜಲ್ಲಿ ಟೀಚರ್ಸ್ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ಎಲ್ಲ ಕ್ಲಾಸ್ ಎಲ್ಲ ತುಂಬಾ ಅವರು ಪ್ರಿಪೇರ್ ಆಗಿ ಬರ್ತಿದ್ರು. ಡೌಟ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡ್ತಿದ್ರು. ಪ್ರತಿ ವಾರ ಟೆಸ್ಟ್ ಎಲ್ಲ ಇತ್ತು. ಅದ್ರಲ್ಲಿ ನಮ್ ಓದ್ ಹೆಂಗ್ ಹೋಗ್ತಿದೆ ಅಂತ ಗೊತ್ತಾಗಕ್ಕೆ ಹೆಲ್ಪ್ ಆಯ್ತು. ಓಕೆ ಅವರ ಪ್ರಿನ್ಸಿಪಲ್ರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಓಕೆ 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 ಈಗ ಇಂಜಿನಿಯರ್ ಮುಗಿದ ಮೇಲೆ ನಿಮ್ಮ ಲಾಂಗ್ ಟರ್ಮ್ ಗೋಲ್ ಏನು? ಸೊ ಅಬೌಟ್ ಫ್ಯೂಚರ್ ಇರ್ಬೋದು, ರಿಸರ್ಚ್ ಕ್ಷೇತ್ರಕ್ಕೆ ಹೋಗ್ಬೇಕಂತಿದೆಯಾ ಅಥವಾ ದೇಶದಲ್ಲಿ ದೊಡ್ಡ ಟೆಕ್ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತಿದೆಯಾ? ಏನು ಗೋಲ್ ಇದೆ ನಿಮಗೆ? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಡಿಸೈಡ್ ಮಾಡಿದ್ದೀನಿ. ಮೋಸ್ಟ್ಲಿ ಟೆಕ್ ಕಂಪನಿ, ದೊಡ್ಡ ಟೆಕ್ ಕಂಪನಿ, ಗೂಗಲ್ ಆ ಥರ ಜಾಯಿನ್ ಮಾಡ್ಬೇಕಂತ ಆಸೆ. ಓಕೆ ತನಿಷಾ, ಈಗ CET ಮತ್ತು PUC ಎಕ್ಸಾಮ್ ವಿದ್ಯಾರ್ಥಿಗಳು ಕೂಡ ಮುಂಬೈ 2027ರಲ್ಲಿ ಬರೀತಾರೆ. ಸೊ ಅವರಿಗೆ ನೀವು ಕೊಡುವಂಥ ಟಿಪ್ಸ್ ಏನು? ಹೆಂಗೆಲ್ಲ ಓದಬೇಕು, ಯಾವ ಥರ ಮೈಂಡ್ಸೆಟ್ ಇರಬೇಕು? ಫಸ್ಟ್ ನಮ್ ಕೈಯಲ್ಲಿ ಆಗತ್ತೆ ಅಂತ ನಂಬೇಕು. ಅದ್ರ ಕೂಡ ಹಾರ್ಡ್ ವರ್ಕ್ ಮಾಡ್ಬೇಕು ಕನ್ಸಿಸ್ಟೆಂಟ್ ಆಗಿ. ಇವತ್ ನಾನು ಓದಲ್ಲ ನಾಳೆ ಮಾಡ್ಕೊಂತೀನಿ ಅಂತ ಯಾವಾಗ್ಲೂ ಆ ಥರ ಥಾಟ್ ಬರ್ಬಾರ್ದು. ಪ್ರತಿದಿನಾನು ಫೋಕಸ್ಡ್ ಆಗಿ ನನಗ್ ಆಗತ್ತೆ ಅಂತ ಓದಿದ್ರೆ ಅದ್ ಖಂಡಿತ ರ್ಯಾಂಕ್ ಬರುತ್ತೆ. ಓಕೆ, ಸೊ ನಿಮಗೆ ಈಗ ರ್ಯಾಂಕ್ ಬಂದಿದೆ ಅಂತ ಗೊತ್ತಾದ ಮೇಲೆ ನಿಮ್ಮ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು ಅಥವಾ ಕಾಲೇಜಸ್ಸಿಂದ ಇರ್ಬೋದು, ಯಾವ ಥರ ರಿಯಾಕ್ಷನ್ನ ನೀವು ನೋಡ್ತಿದ್ದೀರಾ? ಎಷ್ಟು ಖುಷಿ ಆಗ್ತಿದೆ? ನಿಮ್ಮ ಖುಷಿನ ಮಾತ್ರ ಹಂಚ್ಕೊಳ್ಳೋದಾದರೆ.
ಎಲ್ರಿಗೂ ತುಂಬಾ ಖುಷಿ ಆಗ್ತಿದೆ. ನನಗಂತೂ ನಾನಿನ್ನ ಡೈಜೆಸ್ಟೇ ಆಗಿಲ್ಲ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಕಾಲೇಜ್ ಎಲ್ಲರಿಂದ ಕಂಗ್ರಾಟ್ಸ್ ಅಂತ ವಿಶ್ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಜೂನಿಯರ್ಸ್ಗೆ ಸ್ಟಡಿ ಟಿಪ್ಸ್ ಏನು ಕೊಡ್ತೀರಾ? ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಮ್ಸ್ ಬರೀತಾರೆ, ಎಕ್ಸಾಮ್ ಬರುತ್ತೆ, ಕೆಲವೊಂದಿಷ್ಟು ಜನ ಎಕ್ಸಾಮ್ಸಲ್ಲಿ ಫೇಲ್ ಆಗೋಗ್ಬಿಟ್ಟೆ, ಅಯ್ಯೋ ರ್ಯಾಂಕೇ ಬಂದೇ ಇಲ್ಲ, ಏನಿದು ಕತೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ತಾರೆ. ಸೊ ಅಂದರೆ ನಿಮ್ಮ ಫ್ಯೂಚರ್ ಜೂನಿಯರ್ಸ್ಗೆ ನಿಮ್ಮ ಕಡೆಯಿಂದ ಈ ವರ್ಷ 2026ರ ಇಂಜಿನಿಯರಿಂಗ್ ವಿಭಾಗದ ಫಸ್ಟ್ ರ್ಯಾಂಕ್ ಹೋಲ್ಡರ್ ತನಿಷಾ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀರಾ? ಒಂದು 5 ಟಿಪ್ಸ್ ಟಿಪ್ಸ್ ಹೇಳಬೇಕು, ಮಿನಿಮಮ್ 5 ಟಿಪ್ಸ್ ಹೇಳಬೇಕು ನೀವು. ಸೊ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕು. ಅದೇ ಈ 2 ವರ್ಷಗೆ ಅದೇ ಫಸ್ಟ್ ಪ್ರಯಾರಿಟಿ ಇರ್ಬೇಕು. ಬೇರೆ ಎಲ್ಲ ಹಾಬೀಸ್ ಅದೆಲ್ಲ ಇರ್ಲಿ, ಆದ್ರೆ ಸ್ಟಡೀಸೇ ಮೇನ್ ಅಂತ ಇಟ್ಕೋಬೇಕು. ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಓದ್ಬೇಕು. ಓಕೆ, ಮತ್ತೆ ಯಾವಾಗ್ಲೂ ಇದ್ ನನ್ ಕೈಯಲ್ಲಿ ಆಗಲ್ಲ ಅಥವಾ ಇದೆಲ್ಲ ನನಗ್ ಬೇಡ ಆ ತರ ಥಾಟ್ ಬರ್ಬಾರ್ದು. ಓಕೆ. ಮತ್ತೆ ಇನ್ನು 2 ಟಿಪ್ಸ್ ಹೇಳಿದ್ರಿ, ಇನ್ನು 3 ಟಿಪ್ಸ್ ಹೇಳಿ ನೋಡೋಣ. ಮತ್ತೆ ಸುಮ್ನೆ ಜ್ಞಾಪಕ ಇಟ್ಕೊಳ್ಳೋದಂತಲ್ಲ, ಅದ್ ಚೆನ್ನಾಗ್ ಅರ್ಥ ಮಾಡ್ಕೊಂಡ್ರೆ ಆವಾಗ್ಲೇ CET ಎಕ್ಸಾಮ್ ಅಲ್ಲೆಲ್ಲ ಪ್ರಶ್ನೆ ಕೇಳಿದಾಗ ಉತ್ತರ ಕರೆಕ್ಟ್ ಆಗಿ ಬರುತ್ತೆ. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚು ಗಮನ ಕೊಡ್ಬೇಕು. ಮತ್ತೆ ಎಷ್ಟ್ ಗಂಟೆ ಓದ್ತೀರಾ ಅಂತ ಅದೇನ್ ಲೆಕ್ಕ ಅಲ್ಲ. ಫಸ್ಟು ಓದೋದ್ರಲ್ಲಿ ಕರೆಕ್ಟಾಗಿ ಫೋನ್ ಎಲ್ಲ ಯೂಸ್ ಮಾಡದೆ ಪ್ರಾಪರ್ ಆಗಿ ನೀವು ನಿಮ್ ಬುಕ್ ಮಾತ್ರ ಇಟ್ಕೊಂಡು ಓದ್ಬೇಕು. ನಾನ್ 10 ಗಂಟೆ ಓದ್ತಿದೀನಿ ಆದ್ರೆ ನನ್ ಫೋನ್ ನನ್ನ ಹತ್ರ ಇದೆ ಅಂದ್ರೆ ಅದ್ ಏನು ಯೂಸ್ ಆಗಲ್ಲ. ಅದಕ್ಕೆ ಎಷ್ಟ್ ಗಂಟೆ ಓದ್ತಿದಿರೋ ಅದನ್ನ ಪ್ರಾಪರ್ ಆಗಿ ಗಮನ ಇಟ್ಟು ಓದ್ಬೇಕಂತ. ಓಕೆ, ತನಿಷಾ ಕಾರ್ತಿಕ್ ಅವರಿಗೆ ದೊಡ್ಡ ರೋಲ್ ಮಾಡೆಲ್ ಅಂದ್ರೆ ಯಾರು? ರೋಲ್ ಮಾಡೆಲ್ ಅಂದ್ರೆ ತುಂಬಾ ಜನ ಇದ್ದಾರೆ. ತುಂಬಾ ಟೀಚರ್ಸ್ ಎಲ್ಲ ಇನ್ಸ್ಪೈರ್ ಮಾಡ್ತಾರೆ. RPU ಸರ್ ಅಂತ ಒಬ್ರು ಯಾವಾಗ್ಲೂ ಸಪೋರ್ಟ್ ಮಾಡ್ತಿದ್ರು, ಅವರೇ ನನ್ನ ಇನ್ಸ್ಪಿರೇಷನ್. ಸರ್ ನಿಮ್ಮ ಕಾಲೇಜ್ ಸರ್ ಅವರು? ಪ್ರೋಗ್ರಾಮ್ ಹೆಡ್ ಆದ್ರು. ಪ್ರೋಗ್ರಾಮ್ ಹೆಡ್ ತುಂಬಾ ಸಪೋರ್ಟ್ ಮಾಡಿದ್ರು ನಿಮಗೆ? ಹೌದು. ನಿಮ್ಮ ತಂದೆ ತಾಯಿ ರೋಲ್ ಮಾಡೆಲ್ ತಗೊಳ್ಳಲ್ವಾ ನೀವು? ಖಂಡಿತ, ಅವ್ರು ಯಾವಾಗ್ಲೂ ಸಪೋರ್ಟ್ ಮಾಡ್ತಿದ್ರು. ಅವ್ರು ನನ್ ಡೇ 1 ಇಂದ ಸಪೋರ್ಟ್ ಮಾಡ್ತಿದ್ದಾರೆ. ಈ 2 years ಜರ್ನಿಯಲ್ಲಿ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಓಕೆ, CET ಎಕ್ಸಾಮ್ ಅಲ್ಲಿ ಆಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಸ್ಪೀಡ್ ಆಗಿ ಉತ್ತರ ಮಾಡಬೇಕಾಗುತ್ತೆ, ಪ್ರತಿಯೊಂದು ಕ್ವಶನ್ ಅಷ್ಟೇ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಟೈಮ್ ಮ್ಯಾನೇಜ್ ವಿಚಾರದಲ್ಲಿ ತನಿಷಾ ಕಾರ್ತಿಕ್ ಅವರ ಸ್ಟ್ರಾಟಜಿ ಏನಾಗಿತ್ತು? ಏನಂದ್ರೆ ಒಂದೇ ಕ್ವೆಶನ್ ಏನಾದ್ರೂ ಆನ್ಸರ್ ಬರ್ತಿಲ್ಲ ಅಥವಾ ಏನಾದ್ರೂ ತಪ್ಪು ಮಾಡಿದ್ರೆ ಅದರಲ್ಲೇ ಸ್ಟಾಪ್ ಆಗ್ಬಾರ್ದು. ಅದನ್ನ ಒಂದ್ ಸರ್ಕಲ್ ಹಾಕಿ ಅದಾದ್ಮೇಲೆ ಯಾವಾಗ ಟೈಮ್ ಇದ್ರೂ ಬರ್ಬೋದು ಅಂತ. ಒಂದೇ ಕ್ವೆಶನ್ ಸ್ಟಕ್ ಆದ್ರೆ ಅದ್ ಇಡೀ ಪೇಪರಿಗೂ ಟೈಮ್ ಸಿಗಲ್ಲ. ಫಸ್ಟ್ ಒಂದ್ 40 ಕ್ವೆಶನ್ ಈಸಿ ಆಗಿರೋದೆಲ್ಲ ನೋಡ್ಕೊಂಡು ಅದನ್ನ ಫಸ್ಟ್ ಮಾಡಿದ್ರೆ ಅದ್ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನ 20 ಕ್ವೆಶನ್ ಇದೆ ಅಂತ ಅದ್ ಸುಲಭವಾಗಿ ಮಾಡ್ಬೋದು ಅದಾದ್ಮೇಲೆ. ಅದೇ. ಓಕೆ ತನಿಷಾ, ಈಗ ರ್ಯಾಪಿಡ್ ಫೈರ್ ಕ್ವಶನ್. ಓಕೆ, ಒಂದು 5 ಕ್ವಶನ್ ಕೇಳ್ತೀನಿ, 5 ಬೇಡ 3 ಕ್ವಶನ್ ಕೇಳ್ತೀನಿ. ಸೊ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಮ್ಯಾಥಮೆಟಿಕ್ಸಾ? ಮ್ಯಾಥಮೆಟಿಕ್ಸ್. ನನಗೆ ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಕಷ್ಟ, ಅದಕ್ಕೆ ನೀವು ಟಾಪರ್ ಆಗಿದ್ದೀರಾ. ಓಕೆ, ಹೀಗೆ ನೀವು ಸ್ಟಡಿ ಮಾಡ್ತಿರ್ತೀರಾ, ಸ್ಟಡಿ ಮಾಡುವಾಗ ಏನಾದರೂ ಸ್ನ್ಯಾಕ್ ಕಾರ್ವಿಂಗ್ಸ್ ಏನಾದರೂ ಇರ್ತಾ? ಇಷ್ಟವಾಗಿರುವಂಥ ಆಹಾರ ಯಾವುದು ನಿಮಗೆ? ಸ್ನ್ಯಾಕ್ಸ್ ಯಾವುದು? ಫ್ರೂಟ್ಸ್ ಜಾಸ್ತಿ ತಿಂತಿದ್ದೆ ಬ್ರೇಕ್ ಅದೆಲ್ಲ, ಅದಿನ್ನೂ ಎನರ್ಜಿ ಬೂಸ್ಟ್ ತರನೂ ಆಗತ್ತೆ. ಸೊ ಫ್ರೂಟ್ಸ್ ಮೇನ್ಲಿ. ಫ್ರೂಟ್ಸ್ ತಿಂತಿದ್ರಿ. ಓಕೆ, ನಿಮ್ಮ ಈಗ ಈ ಸಕ್ಸಸ್ಗೆ ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಈ ಸಕ್ಸಸ್ ವಿಚಾರವಾಗಿ, ಈಗ ರ್ಯಾಂಕ್ ವಿಚಾರವಾಗಿ ಒಂದೇ ಒಂದು ವರ್ಡಲ್ಲಿ ಹೇಳೋದಾದ್ರೆ? ಬ್ಲೆಸ್ಸಿಂಗ್. ಬ್ಲೆಸ್ಸಿಂಗ್. ಈಗ ಫ್ಯೂಚರಲ್ಲಿ ನೀವು ಹೇಳ್ತಿದ್ದೀರಾ ನಾನು ದೊಡ್ಡ ದೊಡ್ಡ ಕಂಪ್ನಿ IT ಕ್ಷೇತ್ರಕ್ಕೆ ಹೋಗಬೇಕು ಅಂತೇಳಿ. ಏನಾದರೂ ಚಾನ್ಸಸ್ ಸಿಕ್ಕಿದ್ರೆ ತನಿಷಾ ಕಾರ್ತಿಕ್ ಅವರು ವಿದೇಶಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಥವಾ ಭಾರತದಲ್ಲೇ ಇರೋಕ್ಕೆ ಇಷ್ಟಪಡ್ತೀರಾ? ವಿದೇಶಕ್ಕೆ ಹೋಗಿ ಹೈಯರ್ ಸ್ಟಡೀಸ್ ಮಾಡ್ಕೊಂಡು ಮತ್ತೆ ಇಲ್ಲೇ ಬಂದ್ ಸೆಟಲ್ ಆಗೋ ತರ ಪ್ಲಾನ್, ಆ ತರ. ಹೇಳಿ ಹೇಳಿ ಹೇಳಿ. ಅದೇ ನನ್ ಪ್ಲಾನ್. ವಿದೇಶಕ್ಕೆ ಹೋಗಿ ಓದ್ಕೊಂಡು ಮತ್ತೆ ಇಲ್ಲೇ ಬಂದ್ ಸೆಟಲ್ ಆಗೋದು. ಓಕೆ, ಒಟ್ಟಿನಲ್ಲಿ ಭಾರತ ಬಿಟ್ಟು ಹೋಗೋದಿಲ್ಲ? ಇಲ್ಲ ಇಲ್ಲ. ಓಕೆ, ನನ್ನ ಫೈನಲ್ ಕ್ವಶನ್ ತನಿಷಾ, ಈಗ ಮೊಬೈಲು ಮತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಈಗಿನ ಜಮಾನದಲ್ಲಿ
ತುಂಬ ಡಿಸ್ಟ್ರಾಕ್ಷನ್ ಮಾಡುತ್ತೆ ಓದೋ ಟೈಮಲ್ಲಿ. ಸೊ ಈ ಒಂದು ಡಿಸ್ಟ್ರಾಕ್ಷನ್ ಹೆಂಗೆ ಅವಾಯ್ಡ್ ಮಾಡ್ತಿದ್ರಿ? ಬೇರೆ ಏನಾದರೂ ನಿಮ್ಗೆ ಹವ್ಯಾಸ ಇದೆಯಾ, ಸ್ಕಿಲ್ಸಸ್ ಇದೆಯಾ? ಆ ಡಿಸ್ಟ್ರಾಕ್ಷನ್ ಅನ್ನ ಸ್ವಲ್ಪನೇ ಕಮ್ಮಿ ಮಾಡಕ್ಕಾಗತ್ತೆ. ಸಡನ್ ಆಗಿ ನಾನು ಇನ್ನ ಮುಟ್ಟಲ್ಲ ಅಂತ ಹೇಳಿದ್ರೆ ಅದ್ ಕಷ್ಟ. ಅದಕ್ಕೆ ಆಪ್ ಟೈಮರ್ಸ್ ಹಾಕೋಬಹುದು. ಸೊ ಫಸ್ಟ್ ಒಂದಿನ ನಾನು ಬರೀ 10 ನಿಮಿಷ ನೋಡ್ತೀನಿ, ಇನ್ನೊಂದ್ ದಿನ ನೆಕ್ಸ್ಟ್ ದಿನ 5 ನಿಮಿಷ ನೋಡ್ತೀನಿ. ಆ ತರ ನಿಧಾನವಾಗಿ ಕಮ್ಮಿ ಮಾಡ್ಕೊಂಡ್ ಬಂದ್ರೆ ಅದೆಲ್ಲ ಅವಾಯ್ಡ್ ಮಾಡ್ಕೋಬಹುದು ಫುಲ್ ಆಗಿ ಆ ತರ ಡಿಸ್ಟ್ರಾಕ್ಷನ್. ಓಕೆ. ಹಾಬೀಸ್ ಅಂದ್ರೆ ನನಗ್ ಈ ಡಿಟೆಕ್ಟಿವ್ ನಾವೆಲ್ಸ್ ಆ ತರ ಓದೋದ್ರೆಲ್ಲ ತುಂಬಾ ಇಷ್ಟ. ಸೊ ನನಗ್ ನಾನು ಅದೇ ಮಾಡ್ತಿದ್ದೆ ನನ್ನ ಫ್ರೀ ಟೈಮ್ ಅಲ್ಲಿ. ಯಾವುದು ನಿಮ್ಮ ಡಿಟೆಕ್ಟಿವ್ ನಾವೆಲ್ಸ್ ಅಲ್ಲಿ ಯಾವುದು ನಿಮ್ಮ ಫೇವರೇಟ್ ನಾವೆಲ್ಸ್? ಅಗಾಥಾ ಕ್ರಿಸ್ಟಿ, ಶೆರ್ಲಾಕ್ ಹೋಮ್ಸ್ ಎಲ್ಲ ತುಂಬಾ ಫೇವರೇಟ್ಸ್. ಓಕೆ. ಮೂವೀಸ್ ಎಲ್ಲ ನೋಡ್ತಿದ್ರಾ? ಮೂವೀಸು? ಇಲ್ಲ ಎಕ್ಸಾಮ್ ಆದ್ಮೇಲೆ ಚೆನ್ನಾಗಿ ನೋಡ್ತಿದ್ದೀನಿ, ಆದ್ರೆ ಅದಕ್ ಮುಂಚೆ ಎಲ್ಲ ನೋಡಿಲ್ಲ. ಓಕೆ. ಅಲ್ಟಿಮೇಟ್ ಆಗಿ ಈಗ ಮನೆಯಲ್ಲಿ ನೀವು ಸ್ಟಡಿ ಮಾಡ್ತಿರ್ತೀರಾ, ನಿಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀರಿ. ಸೊ ಅವ್ರ ಕಡೆಯಿಂದ ಯಾವ ಥರ ಸಪೋರ್ಟ್ ಸಿಕ್ತಿತ್ತು? ಒಂದು ವೇಳೆ ಸ್ಟ್ರೆಸ್ ಆದಾಗ ಅವ್ರು ನಿಮ್ಗೆ ಯಾವ ಥರ ಬೆಂಬಲವನ್ನು ಕೊಡ್ತಿದ್ರು? ನನ್ ಕೆಪಾಸಿಟಿ ಇದೆ ಅಂತ ಮತ್ತೆ ಜ್ಞಾಪಕ ಮಾಡ್ತಿದ್ರು. ನಿನಗಾಗತ್ತೆ, ಇದ್ ಎಲ್ಲರಿಗೂ ಬರೋ ಒಂದು ಫೇಸ್ ಅಷ್ಟೇ, ಅದ್ ಬೇಗ ಮುಗಿಯತ್ತೆ, ಓಕೆ. ಮತ್ತೆ ನಿನ್ನ ಫಸ್ಟ್ ರ್ಯಾಂಕ್ ಆ ತರ ಬರ್ತೀಯ ಅಂತ ಮೋಟಿವೇಟ್ ಮಾಡ್ತಿದ್ರು. ಓಕೆ. ತನಿಷಾ ಕಾರ್ತಿಕ್ ಅವರಿಗೆ ಹಾಡು ಹೇಳೋದಂದ್ರೆ ತುಂಬ ಇಷ್ಟನಾ? ಸಂಗೀತ ಕೇಳೋದು? ಅದೆಲ್ಲ ಬರಲ್ಲ ನನಗೆ. ಇಲ್ಲ. ಓಕೆ. ಅಲ್ಟಿಮೇಟ್ ಆಗಿ ತನಿಷಾ ಕಾರ್ತಿಕ್ ಅವರೇ, ಇಂಜಿನಿಯರಿಂಗ್ ವಿಭಾಗದಲ್ಲಿ ನಿಮ್ಮ ಸಾಧನೆಯನ್ನು ನೀವು ಮಾಡಿದ್ದೀರಾ, ಫಸ್ಟ್ ರ್ಯಾಂಕ್ ಬಂದಿದ್ದೀರಾ. ಸೊ 2027ರಲ್ಲಿ ಮತ್ತೊಬ್ರು ಯಾರಾದರೂ ಫಸ್ಟ್ ರ್ಯಾಂಕ್ ಬರ್ತಾರೆ. ಸೊ ಅವ್ರಿಗೆ ಕೊಡುವಂಥ ಒಂದು ಗ್ರೇಸ್ಫುಲ್ ಆ್ಯಂಡ್ ಗ್ರೇಟ್ ಟಿಪ್ಸ್ ಏನು? ಒಂದೇ ಒಂದು ಟಿಪ್ಸ್, ಇದನ್ನು ಮಾಡಿ ನೀವು ರ್ಯಾಂಕ್ ಬರ್ತೀರಾ ಅನ್ನೋದು. ಅಂದ್ರೆ ನೀವು ನಿಮ್ ಬುಕ್ಕು ಒಂದ್ ಟೈಮರ್ ಇಟ್ಕೊಳ್ಳಿ. ಆ ಟೈಮ್ ಮುಗಿಯೋದಷ್ಟೇ ಬೇರೆ ಯಾವ ಥಾಟ್ಸು ಬರ್ಬೋದು. ಬರೀ ನಿಮ್ ಬುಕ್ಕು ಗಮನ ಕೊಟ್ಟು ಓದ್ಕೊಂಡ್ರೆ ಅದ್ ಯಾರ ಕೈಯಲ್ಲೂ ಆಗತ್ತೆ. ಓಕೆ. ತನಿಷಾ ಕಾರ್ತಿಕ್, ಈಗ ನಿಮಗೆ ನಾನು ಆವಾಗಲೇ ಫಸ್ಟ್ ಕ್ವಶನ್ ಕೇಳಿದ್ದು, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡಲ್ಲಿ ಬಂದ ಫಸ್ಟ್ ಥಾಟ್ ಏನು ಇವತ್ತು? ಏನಂದ್ರೆ ನನಗೆ ಕಾಲೇಜಿಂದ ಬೋರ್ಡ್ ಎಕ್ಸಾಮ್ ಸೆಕೆಂಡ್ ರ್ಯಾಂಕಿಗೆ ಫೆಲಿಸಿಟೇಷನ್ ಇತ್ತು. ಸೊ ಎಲ್ಲ ಆ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಸ್ಪೀಚ್ ಕೊಡ್ಬೇಕಾಗಿತ್ತು. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅಲ್ಲಿ ಹೋದ್ಮೇಲೆ ಅಲ್ಲಿ ರಿಸಲ್ಟ್ ಎಲ್ಲರ ಮುಂದೆ ಅನೌನ್ಸ್ ಆಯ್ತು. ಸೊ 2 ವಿಷಯ ಇವತ್ತು, ಅದಕ್ಕೆ ಡಬಲ್. ಓಕೆ. ಈಗ ತನಿಷಾ ಕಾರ್ತಿಕ್, ಈಗ ನೀವು ಒಂದು ಮೋಟಿವ್ ಮಾಡಬೇಕಾದ್ರೆ, ಒಂದು ಮೋಟಿವ್ ವರ್ಡ್ ಹೇಳ್ಬೇಕಾದ್ರೆ ಯಾವ ಮೋಟಿವ್ ವರ್ಡ್ನ ನೀವು ತಗೋತೀರಿ? ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಸ್ಟ್ರೆಸ್ ಆಗಿದ್ದಾಗ ನಿಮ್ಮ ಕೈಲಿ ಆಗುತ್ತೆ ಅಂತೇಳಿ ಮೋಟಿವ್ ಮಾಡಿದರು. ಈಗ ನಿಮ್ಮ ಕಡೆಯಿಂದ ಯಾವ ಮೋಟಿವ್ ವರ್ಡ್ನ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ? ಒನ್ ಮೋಟಿವೇಶನ್ ವರ್ಡ್ ಫ್ರಮ್ ತನಿಷಾ ಕಾರ್ತಿಕ್. ನೆವರ್ ಗಿವ್ ಅಪ್, ನೋ ಮ್ಯಾಟರ್ ವಾಟ್, ಸಕ್ಸಸ್ ವಿಲ್ ಫಾಲೋ ಯು. ಇನ್ನೊಂದ್ಸಲ ಹೇಳ್ತೀರಾ ಒಂದು ಟೋನಲ್ಲಿ? Never give up, no matter what, and success will definitely follow you. ಎಸ್, ಡೆಫಿನೆಟ್ಲಿ ನಿಮ್ಗೆ ಇವತ್ತು ಸಕ್ಸಸ್ ಬಂದಿದೆ. ಸೊ ಮತ್ತಷ್ಟು ನಿಮ್ಮ ಭವಿಷ್ಯ ಉಜ್ವಲ ಆಗಲಿ. ಇಂಜಿನಿಯರಿಂಗ್ ವಿಭಾಗದಲ್ಲಿ ನೀವು ಫ್ಯೂಚರನ್ನು ಕಾಣ್ತಿದ್ದೀರಾ. ಸೊ ಬೇರೆ ಬೇರೆ ವಿದೇಶಕ್ಕೆ ಹೋಗಿ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ. ಎಲ್ಲ ಕನಸುಗಳು ಸಾಕಾರ ಆಗಲಿ, ನಿಮಗೆ ಯಶಸ್ಸು ಸಿಗಲಿ. PNS ವಿಸ್ತಾರ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದಗಳು ತನಿಷಾ ಕಾರ್ತಿಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರು, ಇದು PNS ವಿಸ್ತಾರ ನ್ಯೂಸ್ ಜೊತೆ ತನಿಷಾ ಕಾರ್ತಿಕ್ ಅವರು 2026ರ CET ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ಹೇಳ್ತಿರುವಂಥ, ಜೊತೆಗೆ ಅವರು ಫಾಲೋ ಮಾಡಿರುವಂಥ ಟಿಪ್ಸ್ಗಳು, ಜೊತೆಗೆ ಅವರ ಮೋಟಿವ್ ವರ್ಡ್ಸ್ಗಳು. ಸೊ ಇನ್ನು 2027ರಲ್ಲೂ ಕೂಡ CET ಎಕ್ಸಾಮ್ಸ್ ಬರುತ್ತೆ. ಈಗಾಗಲೇ ಯಾರೆಲ್ಲ ಎಕ್ಸಾಮ್ಸಲ್ಲಿ ರ್ಯಾಂಕ್ ಬಂದಿಲ್ಲ ಅಂತೇಳಿ ಟೆನ್ಷನ್ ಆಗಿದ್ದಾರೆ, ಟೆನ್ಷನ್ ಮಾಡಬೇಡಿ. ಸೊ ಫೋಕಸ್ ಆನ್ ದ ಫ್ಯೂಚರ್. ಬರೀ ಪರೀಕ್ಷೆಯ ಅಂಕ ಮಾತ್ರ ನಮ್ಮ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ಜೊತೆಗೆ ನಾವು ಹೆಂಗೆ ಓದ್ತೀವಿ, ಏನು ಮಾಡಬೇಕು ಅನ್ನೋದನ್ನು ಕೂಡ ಒಂದು ಮೋಟಿವ್ ಮೈಂಡಿಂದ ಮಾಡಿದರೆ ನಮಗೆ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಈ ಬಾರಿಯ ರ್ಯಾಂಕ್ ಹೋಲ್ಡರ್ ಹೇಳ್ತಿರುವಂಥದ್ದು. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್.